ಹೇಳಿ ಏನಾಗಬೇಕಾಗಿತ್ತು? ಗುರುಜಿ ಫೋನ್ ಮಾಡಿದ್ನಲ್ಲ ಗುರುಜಿ, ಅದೇ ಏನಾಗ್ಬೇಕು? ಆನ್ಸೈಟಿ ಇದೆ. ಆಮೇಲೆ ತುಂಬಾ ಭಯ ಆಗುತ್ತೆ ಗುರುಜಿ. ಇವತ್ತಂತೂ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದೆ, ಆಂಜನೇಯ ದೇವಸ್ಥಾನಕ್ಕೆ. ನನಗಲ್ಲಿ ದೀಪ ಹಚ್ಚಕ್ಕೂ ಆಗ್ಲಿಲ್ಲ, ಅಷ್ಟು ಭಯ ಶುರು ಆಗೋಯ್ತು. ಕೈ ಕಾಲೆಲ್ಲ ಫುಲ್ ಶೇಕು, ಕೈ ಕಾಲು ನಡ್ಕ, ಎದೆ ತುಂಬಾ ಬಡತ. ನಾನು ಎಲ್ಲೋ ಇದೀನಿ, ಹುಚ್ಚಿಡಿದು ಬಿಡ್ತು ನನಗೆ, ಏನ್ ಆಗೋಯ್ತು ಅಂತ ಹೇಳಿ ಓಡ್ ಬಂದ್ಬಿಟ್ಟೆ. ಆಗ್ಲಿಲ್ಲ ಅಂತ ಹೇಳಿದ್ರೆ ಮಾನಸಿಕ ಒತ್ತಡವೇ ಮಾನಸಿಕ ದುರ್ಬಲತೆ. ಮಾನಸಿಕ ದುರ್ಬಲತೆಗೆ ಮೂಲ ಕಾರಣ ಮಿದುಳಲ್ಲಿ ಶಕ್ತಿ ಹೀನತೆ. ನೋಡೋದಕ್ಕೆ ಕಲ್ಗುಂಡಿದ್ದಂಗೆ ಇರ್ತೀವಿ, ದಪ್ಪಕ್ಕಿರ್ತೀವಿ, ಆದ್ರೆ ಮಿದುಳು ಏನಕ್ಕೂ ಉಪಯೋಗ ಇಲ್ಲ, ಆತರ ಇರುತ್ತೆ, ಟೊಳ್ಳು. ಅದಕ್ಕೆ ಬೇಕಾಗಿರೋ ಶಕ್ತಿ ಸಿಗ್ತಾ ಇಲ್ಲ. ನೀವು ತಗೊಳ್ಳೋ ಆಹಾರದಿಂದ ಸಿಗುವ ಶಕ್ತಿಯೇ ಇಲ್ಲ. ಸಿಕ್ಕಾಪಟ್ಟೆ ಊಟ ಮಾಡ್ತೀರಾ? ಇಲ್ಲ ಗುರುಜಿ, ಅಂತದೇನು ಊಟ ಮಾಡಲ್ಲ, ಕಡಿಮೆನೆ, ಮೀಡಿಯಂ ಆಗಿ ಮಾಡ್ತೀವಿ. ಸಾಧಾರಣ ಖಿನ್ನತೆ ಬಂದವರು ಸ್ವಲ್ಪ ಊಟ ಮಾಡೋದು ಜಾಸ್ತಿ. ಯಾಕೆ ಅಂತಂದ್ರೆ ಮನಸ್ಸು ತನ್ನ ಹೋರಾಟ ಮಾಡೋದಕ್ಕೆ ಬೇಕಾಗಿರುವ ಶಕ್ತಿಯನ್ನ ಪಡ್ಕೊಳಕ್ ಗೊತ್ತಿಲ್ದೇನೆ ಬರೀ ಆಹಾರವನ್ನ ತಿಂದು ಅದು ಶಕ್ತಿಯನ್ನ ಹೆಚ್ಚುಪಡಿಸ್ಕೊಳಕ್ಕೆ ಪ್ರಯತ್ನ ಮಾಡುತ್ತೆ. ಆದ್ರೆ ಆಹಾರದಿಂದ ಸಿಕ್ಕುವ ಶಕ್ತಿ ಪರಿಪೂರ್ಣ ಶಕ್ತಿ ಅಲ್ಲ, ಬೇರೆ ಶಕ್ತಿಗಳು ಇದೆ. ಎಲ್ಲಾ ಶಕ್ತಿಯು ಸೇರಿದ್ರೆ ಶಕ್ತಿ. ಇದು ಬರೀ ಆಹಾರ ಶಕ್ತಿಯನ್ನೇ ಹೋರಾಟ ಮಾಡ್ತಾರೆ. ಬಿಡಿ, ನಿಮಗೆ ಅದು ತೊಂದರೆ ಬಂದಿಲ್ಲ ಅಂದ್ರೂ ಕೂಡ ನಿಮ್ಮ ಮಿದುಳಿಗೆ ಬೇಕಾಗಿರುವ ಶಕ್ತಿ ನಿಮಗೆ ಕರೆಕ್ಟ್ ಆಗಿ ಸಿಕ್ಕದೆ ಹೋಗಿರೋದ್ರಿಂದನೇ ಮನಸ್ಸು ತನ್ನ ಹಿಡಿತವನ್ನ ಕಳ್ಕೊಂಡ್ಬಿಡುತ್ತೆ. ಕೆಲವರಿಗೆ ಭಯ, ಭೀತಿ, ಆತಂಕ, ಕೆಲವರಿಗೆ ಜೀವ ಭಯ. ಭಯವೇ ಬೇಸು. ಖಿನ್ನತೆ ಮೂಲವೇ ಭಯ, ಅನುಮಾನ, ಪ್ರತಿ ಒಂದರ ಮೇಲೆ ಅನುಮಾನ, ಆತಂಕ, ಏನಾಗ್ಬಿಡುತ್ತೋ ಏನೋ ಅಂತ ಒಂದು ಒಳಗಡೆ ಒಂದು ಕಾತುರ, ಮಾಡಿದ್ದನ್ನೇ ಮಾಡಬೇಕು. ಓಸಿಡಿ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಈ ಓಸಿಡಿ ಅಂತ ಅನ್ನೋದು ಎರಡು ತರ ಇದೆ. ಒಂದು ಮನಸ್ಸಿಂದ ಆಗುವ ಓಸಿಡಿ, ಇನ್ನೊಂದು ದೇಹದಿಂದ ಆಗುವ ಓಸಿಡಿ. ಮಾಡಿದ ಕೆಲಸನೇ ಮಾಡ್ತೀವಿ, ಮಾಡಿದ ಯೋಚನೆನೇ ಮಾಡ್ತೀವಿ, ಪದೇ ಪದೇ ಒಂದೇ ಯೋಚನೆ ಬಂದು ಹೊಡಿತಾ ಇರುತ್ತೆ. ಅಥವಾ ನಕಾರಾತ್ಮಕ ಆಲೋಚನೆಗಳು ನದಿ ನೀರು ಹರಿದಂಗೆ ಹರಿತಾ ಇರುತ್ತೆ, ನಾನ್ ಸ್ಟಾಪ್, ನಿಲ್ಸಕ್ ಸಾಧ್ಯವೇ ಇಲ್ಲ. ರಾತ್ರಿ ಹೊತ್ತು ಮಲಗಿದ್ರೆ ನಿದ್ದೆ ಬರಲ್ಲ, ಎಷ್ಟೊತ್ತಾದ್ರೂ ನಿದ್ದೆ ಇಲ್ಲ, ಲೇಟಾಗಿ ನಿದ್ದೆ ಬರುತ್ತೆ, ಬೇಗ ಎಚ್ಚರ ಆಗಲ್ಲ, ಮಲಗೇ ಇರಬೇಕು. ಡಾಕ್ಟರ್ ಹತ್ರ ಹೋದ್ರೆ ಔಷಧಿ ಕೊಡ್ತಾರೆ. ಔಷಧಿನ ತಗೊಂಡ್ರಿ ಅಂತಂದ್ರೆ ಮಲಗದಂಗೆ ಇರುತ್ತೆ, ಅದ್ರ ನಿದ್ದೆ ಮಾಡ್ದಂಗೆ ಇರಲ್ಲ. ಭಗವಂತನ ಸೃಷ್ಟಿನಲ್ಲಿ ನ್ಯಾಚುರಲ್ ಆಗಿ ಹೇಗಿರ್ಬೇಕು ಹಾಗಿರೋದನ್ನ ಬಿಟ್ಟು ಆರ್ಟಿಫಿಷಿಯಲ್ ಆಗಿ ನೀವು ಏನೇ ಮಾಡ್ಕೊಳಕ್ ಹೋದ್ರು ಅದರಲ್ಲಿ ಮನಸ್ಸಿಗೆ ತೃಪ್ತಿ ಸಿಗಲ್ಲ. ಫಸ್ಟ್ ನಿಮ್ಮ ಮನಸ್ಸಿಗೆ ಶಕ್ತಿಯನ್ನ ಕೊಡಬೇಕು. ನಿಮ್ಮ ಮಿದುಳನ್ನ ಕಾಪಾಡುವ ಗ್ರಂಥಿಗಳು 3 ಇದೆ. ಆ 3 ಗ್ರಂಥಿಗಳು ರಿಪೇರಿ ಆಗೋಗಿದೆ. ಆ ರಿಪೇರಿ ಯಾರಿಗಾಗತ್ತೆ ಅವ್ರ ಖಿನ್ನತೆ ಬಂದ್ಬಿಡುತ್ತೆ. ಪ್ರಪ್ರಥಮ ಈ ಗ್ರಂಥಿಗಳನ್ನ ಸರಿಪಡಿಸುವ ವಿದ್ಯೆಗಳು ಸುಮಾರಿದೆ, ಅದನ್ನೆಲ್ಲ ಕಲಿಬೇಕು ನೀವು. ಪ್ರಾಣಶಕ್ತಿ, ಹೃದಯದ ಬಡತ, ಟಪ 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 ಬೇಗ ಹೊಡೆಯುತ್ತೆ, ಹೊಡೆಯೋದೇ ಇಲ್ಲ, ಉಸಿರು ಕಟ್ಟದಂಗಾಗುತ್ತೆ. ಬಡತ ಜಾಸ್ತಿ ಬರುತ್ತೆ ಅಥವಾ ಬಡತ ಬರಲ್ಲ, ನಿಂತೋಗುತ್ತೆ. ಕೆಲವರಿಗೆ ಹಾರ್ಟ್ ನಿಂತೇ ಹೋಗುತ್ತೆ, ಭಯ. ಅವ್ರಿಗೆ ಎಲ್ಲಿ ಪ್ರಾಣ ಹೊಟ್ಟೋಗುತ್ತೆ ಅಂತ ಭಯ. ಪ್ರಾಣ ಹೋಗಲ್ಲ, ಒಳಗಡೆ ಹೊಡಿತಾ ಇರುತ್ತೆ, ಹೊರಗೆ ಕಾಣಲ್ಲ, ಅಥವಾ ಸಿಕ್ಕಾಪಟ್ಟೆ ಹೊಡ್ಕೊಳ್ಳುತ್ತೆ. ಇದೆಲ್ಲ ದುರ್ಬಲತೆ, ಎನರ್ಜಿ ಇಲ್ಲ ದೇಹದಲ್ಲಿ. ಅದಕ್ಕೆ ಏನೇನ್ ಮಾಡ್ಬೇಕು ಅಂತ ನೂರಾರು ಜನಗಳಿಗೆ ನಾನು ಟ್ರೀಟ್ಮೆಂಟ್ ಕೊಟ್ಟು ನೂರಾರು ಜನಗಳು ಈ ದುರ್ಬಲತೆಯಿಂದ ಹೊರಗೆ ಬಂದು ಅವರ ಜೀವನವನ್ನು ಅವರು ಸಾಧಾರಣ ಮನುಷ್ಯರ ತರ ಮಾಡೋದನ್ನ ನೋಡಿ ನಾನು ಎಲ್ಲಾ ಜನಗಳಿಗೆ ಹೇಳ್ಕೊಡ್ಬೇಕು ಅಂತ ಈಗ ಆನ್ಲೈನ್ ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸುಮಾರು ಜನಗಳು ಆನ್ಲೈನ್ ನಲ್ಲಿ ಕಲಿತು ಸರಿಯಾಗ್ತಿದ್ದಾರೆ. ನೀವು ಈ ವಿದ್ಯೆನ ಕಲ್ತ್ರೆ ಖಂಡಿತ ಸರಿಯಾಗ್ತೀರಾ. ಫೋನ್ ಮಾಡಿದ್ರಲ್ಲಿ 5 ನಿಮಿಷ 10 ನಿಮಿಷದಲ್ಲಿ ಫೋನ್ ನಲ್ಲಿ ಹೇಳಕ್ ಸಾಧ್ಯವಿಲ್ಲ. ಇದು ತರಬೇತಿ. ಪರಿಪೂರ್ಣವಾಗಿ ನೀವು ಕೋರ್ಸ್ ಅಲ್ಲಿ ಸೇರ್ಕೊಂಡು 1 ವಾರ ದಿನ 1 ಗಂಟೆ ಕಾಲ ಆನ್ಲೈನ್ ಬಂದ್ರೆ ನಾನು ಹೇಳ್ಕೊಡ್ತೀನಿ.